ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಮಾರ್ನಿಂಗಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಇವಾಗ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ. ಎಲ್ಲದರಲ್ಲೂ ಕೂಡ ಬೆಳಗ್ಗೆ ಎದ್ದು ಕೂಡಲೇ ಇವನ್ನೆಲ್ಲ ನೋಡೋದ್ರಿಂದ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಅದರಲ್ಲಿ ಕೂಡ ಈ ಥರ ಹೂವುಗಳೆಲ್ಲ ನೋಡೋದು, ಹಸಿರು ನೋಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದು ಡೈಲಿ ಅದು ಚಿಗುರಿದಂಗೆಲ್ಲ ನಮಗೂ ಕೂಡ ಏನೋ ಒಂಥರ ಹುಮ್ಮಸ್ಸು ಜಾಸ್ತಿ ಬಂದಾಗುತ್ತೆ. ಸೊ ಮೊದಲೆಲ್ಲ ಬಿಸಿಲೆಲ್ಲ ಇತ್ತಲ್ಲ, ಬಿಸಿಲಲ್ಲಿ ತುಂಬಾ ಬಾಡು ಹೋಗಿದ್ರೆ ಒಂಥರ ಬೇಜಾರಾಗ್ಬಿಡೋದು. ಎಷ್ಟೇ ನೀರು ಹಾಕಿದರೂ ಕೂಡ ಬೆಳೀತಾ ಇರಲಿಲ್ಲ. ಇವಾಗ ಚೆನ್ನಾಗಿ ಮಳೆ ಆಗ್ತಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಹೂಗಳು ಬಂದುಬಿಟ್ಟು ಬೆಳಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಬಿಟ್ಟಿರುತ್ತೆ, ಸ್ವಲ್ಪ ಹೊತ್ತು ಬಿಸಿಲು ಬಿದ್ದ ಕೂಡಲೇ ಬಾಡಿ ಹೋಗೇ ಬಿಡುತ್ತೆ. ನೋಡಿ, ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ಇದು ಎಲ್ಲ ಕೂಡ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂವು. ಇವೆಲ್ಲ ಕೂಡ ನಾವು ಪೂಜೆಗೆ ಏರಿಸಿದಾಗ ಎಷ್ಟು ಖುಷಿ ಅನಿಸುತ್ತೆ, ಮನಸ್ಸಿಗೆ ಒಂಥರ ಏನೋ ಸಮಾಧಾನ ಅನಿಸುತ್ತೆ. ಹೊರಗಡೆ ಎಷ್ಟೇ ದುಡ್ಡು ಕೊಟ್ಟು ತೊಗೊಂಬಂದರು, ಎಷ್ಟೇ ಚೆನ್ನಾಗಿರೋ ಹೂವು ತಂದರೂ ಕೂಡ ಆ ಖುಷಿ ಸಿಗಲ್ಲ. ಆ ಥರ ಖುಷಿ ಸಿಗುತ್ತೆ ಇಷ್ಟೆಲ್ಲ ಹೂವು ಎಲ್ಲ ನೋಡಿದಾಗ. ತುಂಬ ಚೆನ್ನಾಗಿ ಜಾಸ್ತಿಯಾಗಿಯೇ ಹೂವು ಬಿಡ್ತಾ ಇದೆ. ಸೊ ಇವತ್ತು ಒಂಥರ ಲಾಗ್ ಬಂದುಬಿಟ್ಟು ಎಲ್ಲ ಟೋಟಲಾಗಿ ನಮ್ಮ ಗಾರ್ಡನ್ ತೋರಿಸ್ತೀನಿ ನಿಮಗೆ, ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇತ್ತೀಚೆಗೆ ಅಂತೂ ನಮಗೆ ನೀರಿಲ್ಲ ಅನ್ನೋ ಥರ ಆಗಿತ್ತು. ಮೊದಲೆಲ್ಲ ಬೇಸಿಗೆ ಟೈಮಲ್ಲಿ 8 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಅಂತ. ಈಗಂತೂ ಇವಾಗ ಮೋಟರ್ ಹಾಕೋದೇ ಬೇಕಾಗಿಲ್ಲ, ಹಾಗೇ ನೀರು ನಳಕ್ಕೆ ಬರ್ತಾನೇ ಇದೆ. ನೋಡಿ, ತುಂಬಿ ಹೊರಗಡೆ ಸೋರ್ತಾ ಇದೆ. ನಾನು ಆ್ಯಕ್ಚುಲಿ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಕೊಡೋದಕ್ಕೆ ಅಂತ ಹೋಗಿದ್ದೆ. ಆವಾಗ ಸ್ಟಾರ್ಟ್ ಮಾಡಿ ಹೋಗಿದ್ದೆ, ಬರೋಷ್ಟರಲ್ಲಿ ತುಂಬಿ ಹೊರಗಡೆ ಎಲ್ಲ ನೀರು ಸೋರ್ಬಿಟ್ಟಿದೆ. ಅದಕ್ಕೆ ಬಂದು ಮೊದಲು ಆಫ್ ಮಾಡಿದೆ ನಾನು ಟ್ಯಾಪ್ನ. ಈಗ ಮಳೆ ಬಿದ್ದಿರೋದೊಂದು, ಆವಾಗೆಲ್ಲ ಮೋಟ್ರ್ ಹಾಕಿ 8 ದಿನಕ್ಕೊಮ್ಮೆ ಹಿಡಿದ್ರೂ ಇಷ್ಟು ತುಂಬ ನಮಗೆ ನೀರು ಸಿಗ್ತಾನೆ ಇರಲಿಲ್ಲ. ಈಗ ಮೋಟ್ರ್ ಹಾಕೋದೇ ಬೇಕಾಗಿಲ್ಲ, ಅಷ್ಟು ಆರಾಮಾಗಿ ಬರುತ್ತೆ. ಬನ್ನಿ, ಸ್ವಲ್ಪ ಹಾಗೇ ನಿಮಗೆ ನಮ್ಮ ಗಾರ್ಡನ್ನ ತೋರಿಸ್ಬಿಡ್ತೀನಿ, ಏನೆಲ್ಲ ಮತ್ತೆ ಹೊಸದಾಗಿ ಹಾಕ್ಕೊಂಡಿದ್ದೀನಿ, ಏನೆಲ್ಲ ಆಗಿದೆ ಅಂತ. ನಿನ್ನೆ ಒಬ್ಬರು ಎಲೆ ಬಳ್ಳಿ ಕೊಟ್ಟಿದ್ದರು, ಅದನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದೇ ಹಾಕೊಂಡು ಮತ್ತೆ ಬಾಡಿ ಹೋಗ್ತಾಯಿದೆ. ತುಂಬ ಆಸೆ ಪಟ್ಕೊಂಡು ಎಲೆಗಳನ್ನು ಹಾಕ್ತಾಯಿದ್ದೀನಿ. ಎಲೆ ಬಳ್ಳಿ ಬರುತ್ತಲ್ವ, ಅದು ಬರ್ತಾನೆ ಇಲ್ಲ. ಸೊ ಒಂದಿಷ್ಟು ಮತ್ತು ಅದ್ರ ಜೊತೆಗೆ ಈ ಬ್ರಹ್ಮಕಮಲ ಇತ್ತೀಚೆಗೆ ಯಾಕೋ ತುಂಬ ಇಷ್ಟ ಆಗ್ತಾಯಿದೆ ನನಗೆ. ಅದು ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಒಂದು ಎಲೆ ಹಾಕಿಬಿಟ್ರೆ ಸಾಕು, ಅದು ಆ ಎಲೆಯಿಂದನೇ ಚಿಗುರಿ ಬರುತ್ತೆ. ಅದು ಎಷ್ಟು ಖುಷಿ ಅನಿಸುತ್ತೆ ಆ ಥರ ಬೆಳೀತಾ ಇದ್ದರೆ. ಸೊ ಹಾಗಾಗಿ ಅದನ್ನೇ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಯಜಮಾನರು ಬೈತಾ ಇದ್ದಾರೆ ಅದಕ್ಕೋಸ್ಕರ, ಬರೀ ಅದನ್ನೇ ಮನೆ ತುಂಬ ಅದನ್ನೇ ಹಾಕ್ತೀಯಾ ಏನು ಅಂತ. ಸೊ ಇದು ಕೂಡ ಹಾಕಿರೋದು ಹೆಗ್ಣ ಬಂದು ಕಡ್ದೋಗ್ಬಿಟ್ಟಿದೆ ಒಂದು ಎಲೆನ. ಆದರೂ ಕೂಡ ಅದು ಕಡ್ದು ಹಾಕಿರೋದನ್ನು ಇಲ್ಲೇ ಹಾಗೆ ಹಚ್ಚಿದ್ದೀನಿ. ಇಷ್ಟು ಹಚ್ಚಿದರೆ ಸಾಕು, ಮತ್ತು ಇದು ಕೂಡ ಚಿಗುರು ಬಿಡುತ್ತೆ. ಇದು ಬ್ರಹ್ಮಕಮಲ ಬೆಳೆಸೋದಷ್ಟೇನು ಕಷ್ಟ ಅಲ್ಲ. ಸುಮ್ಮನೆ ಒಂದು ಎಲೆ ಕಟ್ಟಾಗಿರೋ ಎಲೆನ ತೊಗೊಂಡು ಈ ಥರ ಇಟ್ಬಿಟ್ರೆ ಸಾಕು, ಆರಾಮಾಗಿ ಬರುತ್ತೆ. ಸೊ ನೋಡಿ, ಇಲ್ಲಿ ಹೆಗ್ಣ ಎಲ್ಲ ಹೇಗೆ ಹಾಳು ಮಾಡಿದೆ ಅಂತ, ಅದಕ್ಕೆ ಬೇಜಾರಾಗ್ಬಿಡುತ್ತೆ. ಇಷ್ಟು ಚೆನ್ನಾಗಿ ಮಳೆ ಬೀಳೋದಕ್ಕೆ, ಮಳೆಗೆ ಹಸಿರೆಲ್ಲ ಅಷ್ಟು ಚೆನ್ನಾಗಿ ಹತ್ಕೊಳ್ತಾ ಇದೆ, ಬೆಳೀತಾ ಇದೆ ಅಂತ ಆಸೆ ಪಟ್ಕೊಂಡ್ರೆ ಇದು ಬಂದುಬಿಟ್ಟು ಹಾಳು ಮಾಡ್ತಾಯಿದೆ. ಒಂದೊಂದು ಸಾರಿ ತುಂಬ ಬೇಜಾರಾಗ್ಬಿಡುತ್ತೆ. ಈ ದಾಸವಾಳ ಕೂಡ ಹಾಗೆ, ಮೊದಲು ಹೂವೇ ಬಿಡ್ತಿರ್ಲಿಲ್ಲ. ಹೂವು ಬಿಡದೇ ಇರೋದಕ್ಕೆ ಸಾಕಾಗಿ ಗಿಡನೇ ಕಡ್ದು ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಅಂಥದ್ದು ಈ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೆಲ್ಲ ಹೂ ಬಿಟ್ಟಿದೆ. ಆಗಲೇ ನಿಮಗೆ ತೋರಿಸಿದ್ನಲ್ವ ದೇವರಿಗೆ ಎಷ್ಟೆಲ್ಲ ಹೂ ಏರಿಸಿದ್ದೀವಿ ಅಂತ. ಇಲ್ಲಿ ನೋಡಿ, ಫುಲ್ಲು ಗಿಡದ ತುಂಬ ಅರಳಿದ ನಂತರ ಗಿಡದ ತುಂಬ ಹೂವೇ ಜಾಸ್ತಿಯಾಗಿ ಕಾಣಿಸ್ತಾ ಇರುತ್ತೆ, ಅಷ್ಟು ಹೂ ಬಿಟ್ಟಿದೆ. ಇಲ್ಲಿ ಕೂಡ ಹೆಗ್ಣ ಬಂದು ಹಾಳು ಮಾಡ್ತಾಯಿದೆ. ನೋಡಿ, ಈ ಕಡೆ ಕೂಡ ಹೇಗೆ ನೆಲ ಎಲ್ಲ ತೋಡ್ಬಿಟ್ಟಿದೆ ಅಂತ. ಬೆಕ್ಕು ಬರುತ್ತೆ, ಎಲ್ಲ ಮಾಡುತ್ತೆ, ಆದರೂ ಕೂಡ ಹೆಗ್ಣ ಮಾತ್ರ ಹೋಗ್ತಾ ಇಲ್ಲ. ಬೆಕ್ಕು ಬಂದರೆ ಬೆಕ್ಕು ಅದನ್ನೇನೋ ಹಿಡಿಯುತ್ತೆ ಅಂತ ಹೇಳ್ತಾರೆ. ಹೆಗ್ಣ ದೊಡ್ಡದಾಗೇ ಇರುತ್ತೆ, ಏನು ಹಿಡಿಯುತ್ತೋ ಗೊತ್ತಿಲ್ಲ. ಇಲ್ಲಿ ಆದರೆ ಸಣ್ಣದಿರುತ್ತೆ, ಹಿಡಿಬೋದು ಅಂತ ಅನಿಸುತ್ತೆ. ಜೊತೆಗೆ ಇದು ಬದನೆಕಾಯಿ ಗಿಡ, ಬದನೆಕಾಯಿ ಲಾಸ್ಟ್ ಟೈಮ್ ಹಾಕಿರೋದೆ, ತುಂಬ ಸಣ್ಣ ಸಸಿ ತಂದು ಹಾಕಿರೋದು. ಅಷ್ಟು ಒಂದು ಸರಿಗೆ ಕಿತ್ಕೊಂಡ್ರೆ 5 kg 6 kg ಅಷ್ಟು ಬರೋದು. ಈ ಟೈಮ್ ಒಂದು ಕೂಡ ತಿನ್ನೋಕ್ಕೆ ಆಗ್ತಾಯಿಲ್ಲ, ಒಂದು ಬದನೆಕಾಯಿ ಕೂಡ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಮೊನ್ನೆ ತಾನೇ ನೋಡಿದ್ದೀನಿ 2-3 ಬದನೆಕಾಯಿ ಬಿಟ್ಟಿತ್ತು, ಅದೊಂದೇ ಉಳಿದಿದೆ. ನೋಡಿ, ಮಂಕಿ ಬರ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. ಮಂಕಿ ಇತ್ತೀಚೆಗೆ ಬಂದಿಲ್ಲ, ಮೊನ್ನೆ ತಾನೇ ನಾನು ಈ ಕಾಯಿ ನೋಡಿದ್ದು. ಮಂಕಿ ಬರ್ತಾಯಿಲ್ಲ, ಯಾರು ಬಂದು ಕಿತ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಗಾರ್ಡನ್ ಮಾಡಿದ ನಂತರ ಅದನ್ನು ಎಷ್ಟು ಕಾಳಜಿ ಮಾಡಬೇಕು, ಎಷ್ಟು ಕಾಯ್ಕೋಬೇಕು ಅಂದರೆ ತುಂಬ ಕಾಯಬೇಕಾಗುತ್ತೆ. ನೋಡಿ ಕಬ್ಬು ಕೂಡ ಹೇಗೆ ಬಂದಿದೆ ಅಂತ. ಕಬ್ಬು, ಬಾಳೆ ಅದೆಲ್ಲ ತುಂಬ ಚೆನ್ನಾಗಿಯೇ ಬರ್ತಾಯಿದೆ. ಅದು ಮೊನ್ನೆ ಪೂಜೆಗೆಲ್ಲ ನಾವು ನಮ್ಮ ಮನೆಯಲ್ಲಿದೆ, ನಾವು ಕಿತ್ಕೊಂಡಾಗ ಎಷ್ಟು ಖುಷಿ ಅನಿಸುತ್ತೆ. ಈ ಸೀಸನ್ನಲ್ಲಿ ಬಾಳೆ ಗಿಡ, ಬಾಳೆ ಕಂಬಗಳು ಸಿಗೋದಿಲ್ಲ ಪೂಜೆಗೆ, ಅದಕ್ಕೆ ಎಲ್ಲ. ಬಟ್ ನಮ್ಮ ಮನೆಯಲ್ಲಿದೆ, ತೊಗೊಂಡು ಹಾಕಿದಾಗ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಗೊತ್ತಾ. ಈಗ ಇದು ಕೂಡ ಹೀರೆಕಾಯಿ ಬಳ್ಳಿ ಹತ್ಕೊಂಡಿದೆ. ಇದನ್ನೆಲ್ಲ ಫುಲ್ಲು ಈ ಥರ ಶೆಡ್ಗೆ ಎಲ್ಲ ಹಾಕಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಾಗಿ ಆ ಕಡೆಯೇ ಅದನ್ನು ಬಳ್ಳಿಯನ್ನು ಹಬ್ಬಿಸ್ತಾ ಇದ್ದೀವಿ. ಸೊ ಒಂಥರ ಮನೆಯಲ್ಲೇ ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಒಂಥರ ಖುಷಿ. ಅಲ್ಲಿ ಬೆಳೆದಿರೋದನ್ನೇ ನಾವು ಬಳಕೆ ಮಾಡ್ಕೊಳ್ಳೋದು ಎಲ್ಲಾದರೂ. ಅದಕ್ಕಾಗಿ ಫುಲ್ಲು ಅದನ್ನೇ ಮಾಡ್ಕೊಳ್ಬೇಕು ಅಂತ ಅನಿಸ್ಬಿಡ್ತದೆ, ಅಷ್ಟು ಚೆಂದ ಅನ್ನಿಸ್ತದೆ ಮನೆಯಲ್ಲಿ.
ನೋಡಿ ಈಗ ತಾನೇ ನಾನು ಆ ಕಡೆ ಹೋಗಿ ಬರೋಷ್ಟರಲ್ಲಿ ನೀರೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ನೀರು ಅದು ನಳ ಏನಿದೆ ಅಲ್ಲ, ನಳದವರೆಗೂ ಕೂಡ ಒಳಗಡೆ ಎಳ್ಕೊಂಡ್ಬಿಡುತ್ತೆ ಅದು. ನಾನು ಈಗ ಬಂದು ಬಟನ್ ಹಾಕಬೇಕು, ಮೋಟ್ರ್ ಆನ್ ಮಾಡಬೇಕು ಅಂದ್ಕೊಂಡೆ, ತಾನೇ ಹೋಗ್ಬಿಟ್ಟಿದೆ ನೀರೆಲ್ಲದು ಕೂಡ. ಸೊ ಈ ಕಡೆ ಒಂದೆರಡು ಬ್ರಹ್ಮಕಮಲ ಹಾಕಿದ್ದೀನಿ. ಬರೀ ಇನ್ನೊಂದಿಷ್ಟು ತೋರಿಸ್ತೀನಿ ನಿಮಗೆ ಹೇಗೆ ಹಾಕಿದ್ದೀನಿ ಅಂತ. ಅವು ಕೂಡ ಜಸ್ಟು ಒಂದು ಎಲೆಗಳನ್ನು ತಂದು ಹಾಕಿದ್ದೀನಿ. ಒಂದು ಸಣ್ಣ ಸಣ್ಣ ಪಾಟಲ್ಲಿ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಬೆಳೆದು ಬಂದುಬಿಡುತ್ತೆ ಅದು. ಸೊ ಆ್ಯಕ್ಚುಲಿ ಆ ಸೈಡ್ ಇಡ್ತಾ ಇದ್ದೆ, ಆ ಕಡೆ ಎಲ್ಲ ಮೆಸ್ಸು ಜಾಲರಿ ಎಲ್ಲ ಬಂದಿದೆಯಲ್ಲ ಅಲ್ಲಿ ಇಡ್ತಾ ಇದ್ದೆ. ಅಲ್ಲಿ ಮಳೆ ನೀರು ಸಿಡ್ದು ನೀರು ಜಾಸ್ತಿ ಬಿದ್ದು ಕೊಳ್ತು ಹೋಗ್ತಾ ಇದೆ ಎಲ್ಲದು ಕೂಡ. ಅದಕ್ಕಾಗಿ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಎಲ್ಲ ಪಾಟ್ಗಳನ್ನು ಕೂಡ. ಅದರಲ್ಲಿ ಮತ್ತೊಂದಿಷ್ಟು ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲೇ ಮನೆ ಪಕ್ಕದಲ್ಲೇ ಇತ್ತು ಒಬ್ರದ್ದು, ಅವ್ರದ್ದು ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗಾಗಿ ಒಂದೊಂದು ಎಲೆ ಕಿತ್ಕೊಂಡು ಬಂದು ಇಲ್ಲಿ ಇನ್ನೊಂದೆರಡು ಪಾಟ್ಗಳಲ್ಲಿ ಹಾಕ್ಕೊಂಡಿದ್ದೀನಿ. ಊರಲ್ಲಿ ಒಂದಿಷ್ಟು ಕಳಿಸಿದೆ, ಅವ್ರಿಗೂ ಕೂಡ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಒಂಥರ ಅದು ಚೆನ್ನಾಗಿ ಬೇಗ ಬೆಳೆಯುತ್ತಲ್ವ, ಬೇಗ ಬೆಳೆದಂಗೆಲ್ಲ ನಮಗೆ ಒಂಥರ ಖುಷಿ ಅನಿಸುತ್ತೆ. ಅದು ಒಂದೊಂದು ಹಾಕಿದರೆ ಅದು ಬೆಳಿದೇನೆ ಹಾಗೆ ಕೆಟ್ಟೋಗ್ಬಿಡುತ್ತಲ್ವ, ಆವಾಗ ಬೇಜಾರು ಅನಿಸ್ಬಿಡುತ್ತೆ. ಇದನ್ನು ಕೂಡ ನಾನು ಮೊದಲು ಅಲ್ಲೇ ಬಾಗಿಲು ಮುಂದ್ಗಡೆನೇ ಇಟ್ಕೊಂಡಿದ್ದೆ. ಅಲ್ಲಿ ಬಿಸಿಲು ಬೀಳೋದಕ್ಕೆ ಹಾಳಾಗ್ತಾ ಇತ್ತು. ಈ ಸೈಡು ನೆರಳು ಇರೋ ಕಡೆ ಇಡಬೇಕು ಅಂತ ಹೇಳಿದರು. ಇವಾಗೆಲ್ಲ ಬಂದು ಚಿಗುರ್ತಾ ಇದೆ, ನೋಡಿ ಹೇಗೆ ಚಿಗುರ್ತಾ ಇದೆ. ಅದ್ರ ಜೊತೆಗೆ ಸೈಡಲ್ಲಿ ಒಂದಿಷ್ಟು ಡ್ರ್ಯಾಗನ್ ಫ್ರೂಟ್ಸ್ದು ಸೀಡ್ಸ್ ಹಾಕಿದ್ದೆ, ಅದು ಕೂಡ ಹಾಗೆ ಚಿಗುರ್ತಾ ಇದೆ. ಮೊಳಕೆ ಹೊಡೆದು ಅದು ಕೂಡ ಬಿಟ್ಕೊಂಡಿದೆ. ಅದು ತುಂಬ ಸರಿ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸರಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಡ್ರ್ಯಾಗನ್, ಬಟ್ ಅದು ಹೀಗೆ ಹೆಗ್ಗಣ ಅದು ಇದು ಅಂತ ಹೇಳ್ಬಿಟ್ಟು ಬಿದ್ದೋಗ್ಬಿಡ್ತು, ಕೆಟ್ಟೋಗ್ಬಿಡ್ತು ಅದನ್ನು. ಇವಾಗ ಏನಾಗುತ್ತೆ ನೋಡಬೇಕು. ಪಾಟಲ್ಲೇ ಹಾಕಿದ್ದೀನಿ ನೋಡಿ, ಈ ಕಡೆ ಒಂದು ಕೂಡ ಹಾಕಿದ್ದೀನಿ. ಇದಕ್ಕೆ ನೋಡಿ ಹಿಂದ್ಗಡೆ ಹೇಗೆ ಬೇರು ಬಂದಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಸಾಕು, ಅದು ಅಷ್ಟೇ ಹಾಕಿಬಿಟ್ರೆ ಸಾಕು. ಎಲ್ಲಿ ಬೇಕಂದ್ರಲ್ಲೇ ಬಿಟ್ಟು ಹೋಗ್ಬಿಡುತ್ತೆ, ಬೇರೆ ಎಲ್ಲಿ ಬೇಕಂದ್ರಲ್ಲೇ ಚಿಗುರುತ್ತೆ. ಸೊ ತುಂಬಾ ಒಂಥರ ಖುಷಿ ಅನಿಸುತ್ತೆ ಅದೆಲ್ಲ, ಗಿಡಗಳನ್ನು ಹಾಕ್ಕೊಳ್ಳೋದು ಅದೆಲ್ಲ ತುಂಬಾ ಖುಷಿ ಅನಿಸುತ್ತೆ. ಸೊ ಬನ್ನಿ, ನಂದು ಇನ್ನೂ ಕೆಲಸ ಇದೆ. ಇವಾಗ ನಾನು ನನ್ನ ಮಗನಿಗೆ ಲಂಚ್ ಕೊಟ್ಟು ಬಂದು ಹಾಗೆ ಒಂದು ರೌಂಡು ಅಲ್ಲಿ ನೀರೆಲ್ಲ ತುಂಬಿತ್ತಲ್ವ, ಅದನ್ನು ಆಫ್ ಮಾಡಿ ಈ ಕಡೆಲ್ಲ ನೀರು ನೋಡ್ತಾ ಇದ್ದೆ. ಜೊತೆಗೆ ಪಾಟ್ಸ್ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು. ಸೊ ನೋಡಿ, ಬೆಳಗ್ಗೆ ಗ್ಯಾಸ್ ಖಾಲಿ ಆಗೋಗ್ಬಿಡ್ತು ಸಿಲಿಂಡರು. ಸೊ ಹಾಗಾಗಿ ಅದು ಇವಾಗ ತಂದುಕೊಟ್ರು. ಬೆಳಗ್ಗೆ ಮಾಡಿರೋ ರೊಟ್ಟಿನೇ ಇತ್ತು ನನ್ನ ಮಗನಿಗೆ, ಅದನ್ನೇ ಅವನಿಗೆ ಕೊಟ್ಟು ಬಂದೆ. ಗ್ಯಾಸ್ ತಂದು ಕೊಟ್ಟರು, ಬೇಗನೆ ತಂದು ಕೊಟ್ಟಿಂದ ಮತ್ತು ಅದನ್ನು ಇಟ್ಕೊಂಡು ಆಮೇಲೆ ಅವನಿಗೆ ಒಂದು ಸ್ವಲ್ಪ ಲಂಚ್ ರೆಡಿ ಮಾಡಿ ಅವನಿಗೆ ಕೊಟ್ಟೆ. ಇನ್ನೂ 2-3 ಅಷ್ಟೇ ರೊಟ್ಟಿ ಮಾಡೋದಿತ್ತು, ಅದೆಲ್ಲ ಮಾಡಿಕೊಂಡು ಮತ್ತು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದನ್ನು ಒಳಗಡೆ ಇಟ್ಕೊಳ್ಳೋಕ್ಕಾಗಲಿಲ್ಲ. ನೋಡಿ, ಯಜಮಾನ್ರು ಯಾರಾದರೂ ಮನೇಲಿದ್ದರೆ ಅವರೇ ಇಡಬೇಕು ಅಂತ ಹೇಳ್ತೀವಿ. ಇವತ್ತು ಅವರು ಇಲ್ಲದೇ ಇದ್ದರೂ ಕೂಡ ನಾನೇ ಹೇಗೋ ಇಟ್ಕೊಂಡಿದ್ದೀನಿ ನೋಡಿ. ಅದು ಆದರೂ ಕೂಡ ಸ್ವಲ್ಪ ಭಯ ಬರ್ತಾಯಿತ್ತು ಸಿಲಿಂಡರ್ನ ಇಡೋದಕ್ಕೆ. ಅದನ್ನು ರೆಗ್ಯುಲೇಟ್ರ್ ಓಪನ್ ಮಾಡಿ ಅದನ್ನೆಲ್ಲ ಇಡಬೇಕಲ್ವ, ಸ್ವಲ್ಪ ಭಯ ಆಗ್ತಾಯಿತ್ತು. ಅವರೆಲ್ಲ ಇದ್ದಾಗ ಅಷ್ಟು ಭಯ ಅನಿಸೋದಿಲ್ಲ, ಅವ್ರು ಮಾಡ್ತಾ ಇರ್ತಾರಲ್ವ. ನಾನೇ ಮಾಡ್ಕೊತೀನಿ ಬಿಡಿದ್ದೇನು ಈಸಿ ಕೆಲಸ ಅಂತ ಅಂದ್ಕೊಳ್ತಿದ್ದೆ. ಇವತ್ತು ಒಬ್ಬಳೇ ಇದ್ದಿದ್ದಕ್ಕೆ ಏನೇನೋ ಎಲ್ಲಾದರೂ ಒಂದು ಸ್ವಲ್ಪ ಫೋನಲ್ಲಿ ಟಿ ವಿನಲ್ಲಿ ಏನಾದರೂ ನ್ಯೂಸ್ ಕೇಳಿಬಿಟ್ಟಿರ್ತೀವಲ್ವ, ಅದೆಲ್ಲ ನೆನಪಾಗಿ ತುಂಬಾ ಭಯ ಆಗ್ತಾಯಿತ್ತು ಆ ಗ್ಯಾಸ್ ಇಟ್ಕೊಳ್ಳೋದಕ್ಕೆ. ಈವ್ನಿಂಗ್ ಮಳೆ ಮತ್ತೆ ಬೀಳ್ತಾ ಇತ್ತು. ಸೊ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬೀಳುತ್ತೋ ಗೊತ್ತಿಲ್ಲ, ಆ ಥರ ಮಳೆ ಬರೋದು ಬಿಸಿಲು ಬೀಳೋದು ಆಗ್ತಾ ಇರುತ್ತೆ. ಸೊ ಇವಾಗಂತೂ ನೀರು ಚೆನ್ನಾಗಿಯೇ ಬರ್ತಾ ಇದೆ. ಇವಾಗೆಲ್ಲ ಸಂಪಿಗೆ ತುಂಬಿಸ್ತಾ ಇಲ್ಲ. ನಮ್ಮ ಅಕ್ಕ ಹೇಳಿದ್ಲು ಮೊನ್ನೆ ಬಂದಿರುವಾಗ, ಮಳೆ ನೀರೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋಬೇಡ, ಆದರೆ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಅದರಲ್ಲಿನೇ ಬೇಗ ರೋಗ ಅದೆಲ್ಲ ಬರೋದು, ಇನ್ಫೆಕ್ಷನ್ಸ್ ಆಗೋದು ಎಲ್ಲದು ಕೂಡ ಅದರಿಂದನೇ. ಅದಕ್ಕಾಗಿ ಅವನ್ನ ಇಟ್ಕೋಬೇಡ, ಜಾಸ್ತಿ ಅವನ್ನ ತುಂಬಿಸ್ಕೋಬೇಡ ಅಂತ ಹೇಳಿದ್ಲು. ಅದಕ್ಕಾಗಿ ಈಗ ತುಂಬ್ತಾ ಇಲ್ಲ. ಜಸ್ಟ್ ಒಂದಿಷ್ಟು ಹೊರಗಡೆ ಅಷ್ಟೇ ತುಂಬಿ ಇಟ್ಕೊಂಡಿರ್ತೀನಲ್ಲ, ಇದು ಬಟ್ಟೆ ತೊಳೆಯೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೋತೀನಿ ಅಷ್ಟೇ. ಅಂದರೆ ತುಂಬ ಕ್ಲೀನಾಗಿ ಇರುತ್ತೆ, ಆ್ಯಂಡ್ ಬಟ್ಟೆ ಕೂಡ ಅಷ್ಟೇ ಕ್ಲೀನ್ ಆಗುತ್ತೆ, ಅದಕ್ಕೋಸ್ಕರ ಇಟ್ಕೊಂಡಿರ್ತೀನಿ. ಸೊ ಒಂದಿಷ್ಟು ಶಾಪಿಂಗ್ ಆಯಿತು. ಮತ್ತು ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಇಲ್ಲೊಂದು ಸೇಲ್ ಬಿಟ್ಟಿದ್ದಾರೆ ಅಂತ ಹೇಳಿದರು. ಆಷಾಢ ಮುಗಿದಿದ ನಂತರ ಶ್ರಾವಣ ಸೇಲ್ ಒಬ್ಬರು ಶಾಪಲ್ಲಿ ಹಾಕಿದರು. ಸೊ ಹಾಗಾಗಿ ನೋಡಿ ಬರೋಣ ಅಂತ ಹೋಗಿದ್ದೆ. ಒಂದಿಷ್ಟು ಸೇಲಲ್ಲಿ ನನಗೆ ಬೇಕಾಗುವಂಥ ಒಂದಿಷ್ಟು ಸ್ಯಾರಿಗಳನ್ನು ತೊಗೊಂಡೆ. ಈ ಸ್ಯಾರೀಸು ಬಂದುಬಿಟ್ಟು ನೋಡಿ, ಕಾಟನ್ ಸ್ಯಾರೀಸು. ನನಗೆ ಕಾಟನ್ ಅಂದರೆ ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಕೂಡ ನನಗೆ ಕಾಟನ್ ಅಂದರೆ ಮೊದಲು ಜಾಸ್ತಿ ಕಣ್ಣು ಅದರ ಮೇಲೇ ಇದ್ಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಆಲ್ಮೋಸ್ಟ್ ಕಾಟನ್ನೇ ತೊಗೊಂಡೆ ನಾನು. ಇದೊಂದು ಸ್ಯಾರಿ ಅದು ಬಂದುಬಿಟ್ಟು ಆನಿಯನ್ ಕಲರ್ ಇದೆ, ಅದೊಂದು. ಮತ್ತು ಇದೊಂದು ಸ್ಯಾರಿ ನೀವು ಲಾಸ್ಟ್ ವೀಡಿಯೋಸಲ್ಲಿ ನೋಡಿರ್ತೀರ. ಇದು ಮೊದಲೇ ನಾನು ವಿಡಿಯೋ ಮಾಡಿದ್ದೆ, ಬಟ್ ನೀವು ಶೇರ್ ಮಾಡೋಕ್ಕಾಗಿರಲಿಲ್ಲ. ಇವೆರಡು ಸ್ಯಾರಿ, ಇದನ್ನು ನಾನು ಮೊನ್ನೆ ನಮ್ಮ ಮನೆ ದೇವ್ರಿಗೆ
ಪೂಜೆ ಮಾಡಿಸೋ ದಿನ ವೇರ್ ಮಾಡಿದ್ದೆ. ಬ್ಲೌಸ್ ಬಂದುಬಿಟ್ಟು ಆ ಥರ ಬಂದಿದೆ. ಅದು ಇನ್ನೊಂದು ಸಾರಿ ನನ್ನ ಮಗನಿಗೆ ಕೃಷ್ಣನ ವೇಷ ಹಾಕಿರುವಾಗ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಾಟನ್ ಸ್ಯಾರೀಸ್ ಅಲ್ವಾ, ಸೊ ತಂದ ಕೂಡಲೇ ನನಗೆ ಯಾವಾಗ ಹಾಕ್ಕೋತೀನಿ ಅನ್ನೋ ಥರ ಅನಿಸ್ಬಿಡ್ತು. ಸೊ ಅದಕ್ಕೆ ಇವತ್ತೇ ಹಾಕ್ಕೊಂಬಿಡೋಣ ಅಂಥೇಳಿ ನಿನ್ನೆ ತಂದಿದ್ದೀನಿ ಅಂದರೆ ಇವತ್ತು ಮರುದಿನನೇ ಹಾಕ್ಕೊಂಬಿಟ್ಟೆ ನಾನು. ಎಲ್ಲರೂ ಹೇಳ್ತಾಯಿದ್ರು, ಎಲ್ಲರೂ ನಮ್ಮ ಏರಿಯಾನಲ್ಲಿ ಎಲ್ಲರೂ ಸೇರಿ ಹೋಗಿದ್ವಿ ತೊಗೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು. ನಿನ್ನೆ ತಾನೇ ತಂದಿದ್ದೀವಿ, ಆಗಲೇ ಓಪನಿಂಗ್ ಮಾಡಿಬಿಟ್ಟೇನು ಅಂತಂದು. ಅದ್ರ ಜೊತೆ ಇದೊಂದು ಸ್ಯಾರಿ ತೊಗೊಂಡೆ. ಇದು ನವಿಲ್ ಬಾರ್ಡ್ರ್ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಅದು. ಜೊತೆಗೆ ಇದು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಈ ಥರ ಪ್ಲೇನ್ ಸ್ಯಾರೀಸು ನಮ್ಮ ತಮ್ಮನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ರಿಗೂ ಕೂಡ ಇಷ್ಟ ಆಗುತ್ತೆ. ಬಟ್ ಬ್ಲೂ ಕಲರ್ ತೊಗೋಬಾರ್ದು, ಹಾಕ್ಕೋಬಾರ್ದು, ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಾಯಿದ್ರು. ಬಟ್ ನನಗೇನೋ ಈ ಸ್ಯಾರಿ ನೋಡಿದ ಕೂಡಲೇ ತುಂಬಾ ಇಷ್ಟ ಆಯಿತು. ಬಟ್ ಬ್ಲೌಸ್ ಇಷ್ಟ ಆಗಲಿಲ್ಲ. ಪಿಕಾಕ್ ಬಾರ್ಡ್ರ್ ಇದ್ದಿದ್ದಕ್ಕೆ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ. ಈ ಥರ ಬ್ಲೌಸ್ ನನಗೆ ಇಷ್ಟ ಆಗೋಲ್ಲ. ಆಲ್ಮೋಸ್ಟ್ ಈ ಥರ ಮ್ಯಾಚಿಂಗ್ ಬ್ಲೌಸಸ್ ನನ್ನ ಹತ್ರ ತುಂಬ ಇತ್ತು. ಹಾಗಾಗಿಯೇ ನಾನು ಇದೊಂದು ಸ್ಯಾರಿ ತೊಗೊಂಡೆ. ಇದೊಂದು ನಾನು ಇನ್ನೂ ವೇರ್ ಮಾಡಿಲ್ಲ, ಯಾವಾಗ ವೇರ್ ಮಾಡ್ತೀನಿ ಅಂತ ಕಾಯ್ತಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅಂತ. ಬಟ್ ಯಾರಿಗೂ ಕೊಡೋದಕ್ಕೂ ಬರೋದಿಲ್ಲ, ಏನಾದರೂ ಪೂಜೆಗೆ ಅದಕ್ಕೆ ಕೂಡ ಅದು ಇಡೋದಕ್ಕೆ ಬರೋದಿಲ್ಲ. ಹಾಗೆಯೇ ವೇರ್ ಮಾಡ್ಕೋಬೋದು, ಅದಕ್ಕೋಸ್ಕರ. ಸೊ ಅವು ಎಲ್ಲ ಸಿಂಪಲ್ ಸ್ಯಾರೀಸಲ್ಲಿ ತೊಗೊಂಡೆ. ಇದೊಂದು ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸಲ್ಲಿ. ಕಾಸ್ಟ್ಲಿ ಅಂದರೆ ಸೇಲಲ್ಲಿ ಅಂದಮೇಲೆ ಸ್ವಲ್ಪ ಕಡಿಮೆ ರೇಟೇ ಇತ್ತು. ಕ್ಯಾಶುವಲಾಗಿ ಮಾಮೂಲಿ ರೇಟ್ಗಿಂತ ಸ್ವಲ್ಪ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಎಷ್ಟೋ % ಆಫ್ ಅಂತ ಇಟ್ಟಿದ್ದರು. ಸೊ ಅದರಲ್ಲಿ ಇದೊಂದು ಸ್ಯಾರಿ ತೊಗೊಂಡೆ. ಇದು ಬಂದುಬಿಟ್ಟು ಒಂಥರ ಕನಕಾಂಬರ ಪಿಂಕ್ ಕಲರ್ ಇದೆ. ಅದು ಬಾರ್ಡ್ರ್ ಬಂದುಬಿಟ್ಟು ಇದು ಪ್ಯಾರೆಟ್ ಗ್ರೀನ್ ಥರ ಇದೆ ಬಾರ್ಡ್ರು, ಮತ್ತು ಸೆರಗು ಎಲ್ಲದು ಕೂಡ. ಬ್ಲೌಸ್ ಕೂಡ ಅದೇ ಥರ ಇದೆ, ಕಾಂಟ್ರಾಸ್ಟ್ ಕಲರ್ ಅಲ್ವಾ. ಡಿಸೈನ್ ಕಂಪ್ಲೀಟ್ ಡಿಸೈನು ಗೋಲ್ಡ್ ಜರಿ ಎಲ್ಲ ಬಂದಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇವೆಲ್ಲ ಒಂದೊಂದು ಪೀಸು 2 ಪೀಸು ಈ ಥರ ಉಳಿದಿರುತ್ತಲ್ವ. ಸೊ ಹಾಗಾಗಿ ಅವನ್ನೆಲ್ಲ ಸೇಲಲ್ಲಿ ಮಾರಿಬಿಡ್ತಾರೆ, ಸ್ವಲ್ಪ ಕಡಿಮೆ ರೇಟ್ಗೆ ಅಂದರೆ ಸೇಲ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರದಲ್ಲಿ ಕೊಟ್ಟಿದ್ದು. ಈ ಕಡೆ ನೋಡಿ ಜರಿ ವರ್ಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಿಮಗಿನ್ನೂ ಇಲ್ಲಿ ವಿಡಿಯೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಪಿಕಾಕ್ ಡಿಸೈನು ಫುಲ್ಲು ವರ್ಕ್ ಜರಿ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಬಟ್ ನಾನು ಇದು ನೋಡಬೇಕು, ನನಗೆ ಅಂತ ತೊಗೊಂಡಿಲ್ಲ, ನೋಡಬೇಕು. ಇಷ್ಟ ಆದರೆ ವೇರ್ ಮಾಡ್ತೀನಿ, ಇಲ್ಲ ಅಂದರೆ ಬೇರೆಯವ್ರಿಗೆ ಯಾರಿಗಾದರೂ ಕೊಟ್ಬಿಡ್ತೀನಿ. ಇದೊಂದು ಕಾಟನ್ ಟೈಪೇ ಇದೆ. ಇದೊಂದು ಥರ ಕಾಟನ್ ಇದು ಯಾವ ಥರ ಕಾಟನ್ ಅಂತ ನನಗೆ ಹೇಳೋದಕ್ಕೆ ಗೊತ್ತಿಲ್ಲ. ಸೊ ಇದು ಕೂಡ ಅಷ್ಟೇ. ಇದು ಒಂಥರ ಬೆಲ್ಲದ ಕಲರ್ ಇದೆ, ತುಂಬ ಚೆನ್ನಾಗಿದೆ. ಫುಲ್ಲು ಗೋಲ್ಡ್ ವರ್ಕ್ ಎಲ್ಲ ಬಂದಿದೆಯಲ್ಲ, ಬಾರ್ಡ್ರು ಸೆರಗು ಎಲ್ಲದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಾಗಿ ಇದೊಂದು ಸ್ಯಾರಿ ತೊಗೊಂಡೆ. ನೋಡಿ ಟೋಟಲಾಗಿ ಇದೊಂದು 5 ಸ್ಯಾರೀಸ್ ತೊಗೊಂಡೆ. ತುಂಬ ಕಡಿಮೆ ರೇಟ್ಗೆ ತುಂಬ ಚೆನ್ನಾಗಿರೋ ಸ್ಯಾರೀಸೇ ಇತ್ತು. ಬಟ್ ನನಗೆ ನನ್ನ ಬಜೆಟ್ ಫ್ರೆಂಡಾಗಿ ಯಾವಾಗಲೂ ಕೂಡ ಬಜೆಟ್ ಜಾಸ್ತಿ ನಾನು ನೋಡೋದು, ಅದ್ರ ಮೇಲೇ ನಾನು ತೊಗೊಳ್ಳೋದು. ಸೊ ನನ್ನ ಬಜೆಟ್ಗೆ ಇದು ಅಷ್ಟೇ ನಾನು ತೊಗೊಂಡಿದ್ದು. ಜೊತೆಗೆ ಮಕ್ಕಳ ಬಟ್ಟೆ ಕೂಡ ಎಲ್ಲ ಇತ್ತು. ಸೊ ಅದರಲ್ಲಿ ನಮ್ಮ ಸಾಮಾನ್ವಿಗೂ ಕೂಡ ತೊಗೊಂಡೆ. ಅದನ್ನು ನೆಕ್ಸ್ಟು ಯಾವಾಗಲಾದರೂ ನನ್ನ ಸಾಮಾನ್ಯ ಕೂಡ ಆಯಿತು. ಅವಳು ಕೂಡ ಇವತ್ತು ತಂದಿದ್ದೀವಿ ಅಂದರೆ ಅವಳು ಇವತ್ತೇ ಹಾಕ್ಕೊಂಡ್ಬಿಡ್ಬೇಕು. ಆ ಥರ ಅವಳು ಹಾಕ್ಕೊಂಡು ಬಂದ ಕೂಡಲೇ ಅದೆಲ್ಲ ಡ್ರೆಸ್ನು ಕೂಡ ಹಾಕ್ಕೊಂಡು ಬಳಸಿಬಿಟ್ಲು. ಸೊ ಆ ಥರ ಅವಳು ಕೂಡ. ನಾನು ಆ ಥರ ಅಲ್ಲ, ಬೇರೆ ಬೇರೆ ಯಾವಾಗಾದರೂ ಯೂಸ್ ಆಗುತ್ತೆ ಅಂತಲೇ ಇಟ್ಟಿರ್ತೀನಿ. ಆದರೂ ಕೂಡ ಈ ಟೈಮು ಹಾಕ್ಕೊಂಡೇ ಬಿಟ್ಟಿದ್ದೀನಿ ಅಷ್ಟೇ. ಸೊ ಫೈನಲಿ ನೋಡಿ, ಇವಾಗ ನಂದು ಎಕ್ಸಾಮ್ಸ್ ಇದೆ ಮಕ್ಕಳದು, ಅಬ್ಯಾಕಸ್ ಎಕ್ಸಾಮ್ಸ್ ಅಂತ ಹೇಳಿದ್ನಲ್ವ ಸ್ಟೇಟ್ ಲೆವೆಲಲ್ಲಿ. ಸೊ ಅದರದ್ದು ಕ್ವಶನ್ ಪೇಪರ್ಸ್ ಬಂತು ಇವಾಗ. ಸೊ ಇದನ್ನು ನಾನು ಎಕ್ಸಾಮ್ ದಿನವೇ ಓಪನ್ ಮಾಡೋದು, ಇವಾಗ ಓಪನ್ ಮಾಡೋ ಹಂಗಿಲ್ಲ. ಸೊ ಹಾಗಾಗಿ ಹಾಗೆ ಎತ್ತಿಟ್ಕೊಂಡಿರ್ತೀನಿ. ಇವಾಗ ತಾನೇ ಬಂತು ಕೊರಿಯರ್ ಮನೆಗೆ, ಸೊ ಸಂಜೆ ಹೊತ್ತು. ಸೊ ನನ್ನ ಮಗ ಪಾರ್ಸಲ್ ಯಾವುದಾದ್ರೂ ಬಂದುಬಿಟ್ರೆ ಮೊದಲು ಓಪನ್ ಮಾಡಬೇಕು ಅಂತಾನೆ, ಆದರೂ ಕೂಡ ಅವ್ನ ಕೈಗೆ ಸಿಗದೆ ಇರೋ ಥರ ಇವಾಗ ಎತ್ತಿಟ್ಕೋಬೇಕು. ಸೊ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಎಕ್ಸಾಮ್ ದಿನ ಹೇಗಾಗುತ್ತಪ್ಪ, ಕ್ವಶನ್ ಪೇಪರ್ ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ ಇರುತ್ತೆ, ನೀವು ಕೂಡ ಟೆನ್ಷನ್ ಮಾಡ್ಕೋಬೇಡಿ, ಮಕ್ಕಳಿಗೂ ಕೂಡ ಪ್ರಿಪೇರ್ ಮಾಡಿ ಅಂತ. ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀನಿ. ನನ್ನ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿ ಇದ್ದಾರೆ ಇವಾಗ. ಆದರೂ ಕೂಡ ಆವತ್ತಿನ ದಿನ ಅದು ಎಕ್ಸಾಮ್ ಅಂತ ಅಂದ ಕೂಡಲೇ ನಮಗೇ ಟೆನ್ಷನ್ ಬಂದುಬಿಡುತ್ತೆ. ಇನ್ನು ಮಕ್ಕಳಿಗೆಲ್ಲ ಅವರು ಕೂಡ ಅದೇ ಥರ ಟೆನ್ಷನ್ ತೊಗೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಮೆಂಟಲಿ ಸ್ವಲ್ಪ ನಾನು ಪ್ರಿಪೇರ್ ಮಾಡಬೇಕು. ಅದೊಂದು ಬಾಕಿ ಉಳಿದಿದೆ. ನೆಕ್ಸ್ಟು ಸಂಡೇನೇ ಇರೋದು ಎಕ್ಸಾಮು. ಸೊ ಹಾಗಾಗಿ ಅಷ್ಟೊತ್ತಿಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಕ್ಕಳನ್ನು ಪ್ರಿಪೇರ್ ಮಾಡಿದ್ದೀನಿ. ಯಾರೆಲ್ಲ ಹೇಗೆ ಮಾಡ್ತಾರೆ ಅಂತ ಬೇರೆ ಒಟ್ಟು ಮಕ್ಕಳ ಮೇಲೆ ಒಳ್ಳೆ ಒಂದು ಹೋಪ್ಸ್ ಇದೆ ನನಗೂ ಕೂಡ.
ಸೊ ಅದ್ರ ಜೊತೆ ನನ್ನ ಮಗನೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ಒಂಥರ ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಕ್ಯೂರಿಯಾಸಿಟಿ ಇದೆ ನನಗೆ ನನ್ನ ಮಗ ಹೇಗೆ ಮಾಡ್ತಾನೆ ಅಂತ. ಅವನಂತೂ ಕಂಪ್ಲೀಟಾಗಿ ಒಂದು ಕೂಡ ಮಿಸ್ಟೇಕ್ ಇಲ್ಲದೆ ಮಾಡ್ತಿದ್ದಾನೆ ಇತ್ತೀಚೆಗೆ. ಬಟ್ ಎಕ್ಸಾಮ್ ದಿನ ಹೇಗೆ ಮಾಡ್ತಾನೆ ಅನ್ನೋದೇ ಒಂದು ಟೆನ್ಷನ್ ಇರೋದು ನನಗೆ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ನಿಮಗೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.